ನಮಸ್ತೆ ಎಲ್ರಿಗೂ ಸತೀಶ್ ಕಿಚನ್ಗೆ ಸ್ವಾಗತ. ಇವತ್ತು ಉಡುಪಿ ಮಂಗಳೂರು ಕಡೆ ಮಾಡುವಂತಹ ನುಗ್ಗೆಕಾಯಿ ಪುಳಿ ಮುಂಚಿ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾನಿಲ್ಲಿ ಬಾಣಲೆಯನ್ನು ಕಾಯಲಿಕ್ಕಿಟ್ಟಿದ್ದೆ. ನಂತರ ಅದಕ್ಕೆ ಅರ್ಧ ಚಮಚ ಕಾಳುಮೆಣಸು, 1/4 ಚಮಚ ಮೆಂತ್ಯ ಕಾಳು, ಅರ್ಧ ಚಮಚದಷ್ಟು ಜೀರಿಗೆ ಹಾಗೂ 1 ಚಮಚದಷ್ಟು ಧನಿಯಾ ಕಾಳನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಇಲ್ಲಿ. ನಂತರ ಅದಕ್ಕೆ 1/4 ಚಮಚದಷ್ಟು ಓಂ ಕಾಳನ್ನು ಹಾಕ್ತಾ ಇದ್ದೇನೆ. ಖಾರಕ್ಕೆ ಇಲ್ಲಿ ನಾನು 4 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ನೀವು ಮೆಣಸನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಹುರ್ಕೊಂಡ ನಂತರ ಅದು ತಣ್ಣಗಾದ ಮೇಲೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ 1/4 ಚಮಚದಷ್ಟು ಅರಿಶಿನ ಹುಡಿ ಹಾಗೂ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದೇನೆ. ಒಂದು ಚಿಕ್ಕ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಹಾಕಿ ಹಾಗೆ ಸ್ವಲ್ಪ ರುಬ್ಬಲಿಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಬಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ನಂತರ ಒಂದು ಬಾಣಲೆಯನ್ನು ಕಾಯಲಿಕ್ಕಿಟ್ಟು ಅದಕ್ಕೆ 2 ಚಮಚ ತೆಂಗಿನೆಣ್ಣೆ, ಅರ್ಧ ಚಮಚ ಸಾಸಿವೆ, ಸ್ವಲ್ಪ ಕರಿಬೇವು ಎಸಳುಗಳು ಹಾಗೂ ಸಣ್ಣ ಮೆಣಸು 1-2-3 ಹಾಗೂ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಎಸಳು, 1 ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿಲ್ಲಿಟ್ಕೊಂಡಿದ್ದೇನೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹೊಂಬಣ್ಣಕ್ಕೆ ಬರುವ ತನಕ ಅದನ್ನು ಫ್ರೈ ಮಾಡಿಕೊಳ್ಳಿ. ನಂತರ ರುಬ್ಬಿಟ್ಟಿಟ್ಕೊಂಡಿರುವಂತಹ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಮಸಾಲೆಗೆ ನೀರನ್ನು ಹಾಕ್ತಾ ಇಲ್ಲ. ನೀವು ನೀರು ನಿಮ್ಮ ಸಾರು ಹದ ನೋಡ್ಕೊಂಡು ಹಾಕಿ. ಹಾಗೆ ನಾನಿಲ್ಲಿ ನೀರನ್ನು ಹಾಕ್ತಾ ಇಲ್ಲ, ಯಾಕಂದರೆ ನಾನಿಲ್ಲಿ ಮೊದಲಿಗೆ ನುಗ್ಗೆಕಾಯಿಯನ್ನು ಇಲ್ಲಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೇನೆ. ಅದರಲ್ಲೇ ನೀರಿರುವುದರಿಂದ ನಾನು ಹಾಕ್ತಾ ಇಲ್ಲ. ನನಗೆ ಇದೇ ನೀರು ಸಾಕಾಗಿದೆ ಇಲ್ಲಿ. ಹಾಗಾಗಿ ನೀವು ನೀರನ್ನು ನಿಮ್ಮ ಸಾರು ತೆಳು ದಪ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2-3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ನುಗ್ಗೆಕಾಯಿ ಪುಳಿ ಮುಂಚಿ ರೆಡಿ ಆಗ್ತದೆ. ನಾನಿಲ್ಲಿ ಬಾಯ್ಲ್ಡ್ ರೈಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಈ ಸಾರು ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್ ಎರಡರ ಜೊತೆಯಲ್ಲೂ ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂದಿದೆ ಅಂತ ಒಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಮಾಡೋದು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು.